ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಮಧುವಣಗೀತಿಯಂತೆ ಸಿಂಗಾರಗೊಂಡಿರುವ ಮೈಸೂರು ನಗರ ಪ್ರವಾಸಿಗರನ್ನು ತುಂಬಿದೆ. ಟ್ಯಾಬ್ಲೋಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈ ಬಾರಿ 23 ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಲಿದ್ದು ಸ್ತಬ್ಧ ಚಿತ್ರಗಳು ಸಿದ್ಧವಾಗಿವೆ. ಮೈಸೂರು ದಸರಾಗೆ ಸ್ತಬ್ಧ ಚಿತ್ರಗಳ ಮೆರುಗು ಹೇಗಿದೆ ಅನ್ನೋದಕ್ಕೆ ಸಾಂಸ್ಕೃತಿಕ ನಗರಿ ಸಜ್ಜಾಗಿರುವ ರೀತಿ ನಿಮ್ಮ ಮುಂದಿರುವಂಥದ್ದು. ಕೊಪ್ಪಳದ ಸ್ತಬ್ಧ ಚಿತ್ರ ನಿಮ್ಮ ಎದುರಿಗಿದೆ. ಹೀಗೆ ಪ್ರತಿಯೊಂದು ಜಿಲ್ಲಾವಾರು ಸ್ತಬ್ಧ ಚಿತ್ರಗಳು, ವಿವಿಧ ಸಂಸ್ಥೆಗಳ ಸ್ತಬ್ಧ ಚಿತ್ರಗಳು, ಒಟ್ಟು 23 ಸ್ತಬ್ಧ ಚಿತ್ರಗಳು ಈ ಬಾರಿ ದಸರಾ ಮೆರುಗನ್ನು ಹೆಚ್ಚಿಸಲಿವೆ. ನಾನೂರ 6ನೇ ದಸರಾ ಮಹೋತ್ಸವ ಜಂಬೂ ಸವಾರಿಗೆ ಕ್ಷಣಗಣನೆ. ಸವಾರಿಯ ಬಳಿಕ ಕಾಣಸಿಗುವಂತಹ ಅದ್ಭುತವಾದಂತಹ ದೃಶ್ಯ ಈ ಸ್ತಬ್ಧ ಚಿತ್ರಗಳ ಮೆರವಣಿಗೆ. ಈ ಬಾರಿ ಮೈಸೂರು ದಸರಾಗೆ 23 ಸ್ತಬ್ಧ ಚಿತ್ರಗಳ ಮೆರುಗು. ಸ್ತಬ್ಧ ಚಿತ್ರಗಳು ಸಿದ್ಧವಾಗಿ ನಿಂತಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಒಂದಕ್ಕಿಂತ ಒಂದು ಭಿನ್ನವಾದಂತಹ, ವಿನೂತನವಾದಂತಹ, ಜೊತೆಗೆ ನಮ್ಮ ನಾಡಿನ ಕಲೆಯನ್ನು ಬಿಂಬಿಸುವಂತಹ, ಸಂಸ್ಕೃತಿಯನ್ನು ತೋರ್ಪಡಿಸುವಂತಹ ಸ್ತಬ್ಧ ಚಿತ್ರಗಳು ಸಿದ್ಧವಾಗಿರುವಂಥದ್ದು. ಒಟ್ಟು 23 ಸ್ತಬ್ಧ ಚಿತ್ರಗಳು ಈ ಬಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇವೆ. ಗಮನ ಸೆಳೆಯುವಂತಹ ಈ ಸ್ತಬ್ಧ ಚಿತ್ರಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವೈಭವದ 406ನೇ ಜಂಬೂ ಸವಾರಿಯಲ್ಲಿ ಸ್ತಬ್ಧ ಚಿತ್ರಗಳ ಮೆರುಗು ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಝಲಕ್. ಇನ್ನು ಈ ದಸರಾ ಮಹೋತ್ಸವದ ತಯಾರಿ ಹೇಗೆ ಸಾಗ್ತಾ ಇದೆ ಈ ಕುರಿತು ಸಂಪೂರ್ಣವಾದಂತಹ ಚಿತ್ರಣವನ್ನು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಳ್ಕ ನೀಡ್ತಾರೆ. ನೋಡೋಣ ಬನ್ನಿ. ಅದ್ದೂರಿಯ ದಸರಾ ಇವತ್ತು ಸಮಾರೋಪಗೊಳ್ತಾ ಇದೆ. ಜಂಬೂ ಸವಾರಿ ಆರಂಭಗೊಳ್ಳೋದಕ್ಕೆ ಕೇವಲ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿವೆ. ಮೈಸೂರಿನ ಅರಮನೆ ಆವರಣದಲ್ಲಿ ಅದ್ದೂರಿಯ ಸಿದ್ಧತೆ ನಡೀತಾ ಇದೆ ಜಂಬೂ ಸವಾರಿಗಾಗಿ. ಅರಮನೆ ಆವರಣದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯ ಅಂತಿಮ ಹಂತದ ಸಿದ್ಧತೆಯ ದೃಶ್ಯಗಳಿಗೆ ನಮಗೆ ಕಂಡುಬರ್ತಾ ಇದೆ. ಅರಮನೆ ಆವರಣದಲ್ಲಿ ಇರುವಂತಹ ಮುಂಭಾಗದ ಜಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಂತಿಮ ಹಂತಕ್ಕೆ ತರುವಂತಹ ಕೆಲಸ ನಡೀತಾ ಇದೆ. ಇಲ್ಲಿ ಗೋಲ್ಡ್ ಪಾಸ್ ಅನ್ನ ಪಡೆದಂತವರಿಗೆ, ವಿಐಪಿಗಳಿಗೆ, ಸಾಮಾನ್ಯ ವರ್ಗದ ಪಾಸ್ಗಳನ್ನ ಪಡೆದಂತವರಿಗೆ, ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಈ ಮಧ್ಯಾಹ್ನ ನಡೆಯುವಂತಹ ಜಂಬೂ ಸವಾರಿ ಆರಂಭದ ಸಂದರ್ಭದಲ್ಲಿ ಆಗಮಿಸುವಂತಹ ಅತಿಥಿಗಳಿಗೆ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಅರಮನೆ ಆವರಣದಲ್ಲಿ ಇರುವಂತಹ ಕೆಲವು ಸಿದ್ಧತೆಗಳನ್ನ, ಅಂತಿಮ ಹಂತದ ಸಿದ್ಧತೆಗಳನ್ನ ನಾವು ಪರಿಶೀಲಿಸೋದಾದ್ರೆ ನಮಗೆ ಅರಮನೆ ಆವರಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಬೆಳ್ಳಿ ಪಲ್ಲಕ್ಕಿ ಹಾಗೂ ಚಿನ್ನದ ಪಲ್ಲಕ್ಕಿ ಎರಡೂ ಕೂಡ ಅರಮನೆ ಮುಂಭಾಗದಲ್ಲಿ ಸಿದ್ಧವಾಗಿರುವಂತಹ ದೃಶ್ಯಾವಳಿಗಳು ನಮಗೆ ಕಂಡು ಬರ್ತಾ ಇದೆ. ಈ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಅರಮನೆ ಆವರಣದ ಒಳಗಡೆ ಇರುವಂತಹ ಕರಿಕಲ್ ತೊಟ್ಟಿಯಲ್ಲಿ ವಜ್ರಮುಷ್ಟಿ ಕಾಳಗ ಮುಕ್ತಾಯಗೊಂಡ ಬಳಿಕ ಬೆಳ್ಳಿ ಪಲ್ಲಕ್ಕಿಯಲ್ಲಿ ತೆರಳಿ ಭುವನೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಬರ್ತಾರೆ. ಹೀಗಾಗಿ ಅವರು ಯದುವೀರ್ ಅವರು ತೆರಳುವಂತಹ ಹಿನ್ನೆಲೆಯಲ್ಲಿ ಈಗ ಬೆಳ್ಳಿ ಪಲ್ಲಕ್ಕಿ ಮತ್ತು ಚಿನ್ನದ ಪಲ್ಲಕ್ಕಿಯನ್ನು ಸಿದ್ಧವಾಗಿರಿಸಲಾಗಿದೆ. ಅರಮನೆ ಮುಂಭಾಗದಲ್ಲಿ ಇಷ್ಟು ದೃಶ್ಯಾವಳಿಗಳಲ್ಲದೆ ಇನ್ನೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು ಇನ್ನೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಆಸನದ ವ್ಯವಸ್ಥೆಗಳನ್ನ ಅಂತಿಮ ಹಂತಕ್ಕೆ ಗೊಳಿಸುವಂತಹ ವ್ಯವಸ್ಥೆಗಳಾದ್ರೆ ಅಲ್ಲಿ ಒಂದು ರೀತಿಯಲ್ಲಿ ವಿವಿಐಪಿಗಳಿಗೆ ಕಲ್ಪಿಸಲಾಗಿರುವಂತಹ ಆಸನದ ವ್ಯವಸ್ಥೆಗಳಿಂದ ಅದೆಲ್ಲವೂ ಕೂಡ ಸಿದ್ಧತೆ ಕಾರ್ಯ ಪೂರ್ಣಗೊಂಡಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗದಂತೆ ಕುಳಿತು ವೀಕ್ಷಣೆ ಮಾಡೋದಕ್ಕೆ ಅವಕಾಶವಾಗುವಂತಹ ರೀತಿಯಲ್ಲಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನು ನಮಗೀಗ ಕಂಡುಬರ್ತಾ ಇರುವಂತಹ ದೃಶ್ಯ ಅಥವಾ ಸ್ಥಳ ಏನಿದೆ, ಇದೇ ಸ್ಥಳದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಮುಖ್ಯಮಂತ್ರಿಗಳು ಜಂಬೂ ಸವಾರಿಗೆ ಚಾಲನೆಯನ್ನ ಕೊಡ್ತಾರೆ. ಅಂದ್ರೆ ಬಲರಾಮ ದ್ವಾರದ ಬಳಿ ಮಧ್ಯಾಹ್ನ 2:15 ಸುಮಾರಿಗೆ ನಂದಿಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆ ಸಲ್ಲಿಸಿದ ಬಳಿಕ ಅಂಬಾರಿಗಳನ್ನು ಕಟ್ಟುವಂತಹ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಅಂಬಾರಿ ಕಟ್ಟುವಂತಹ ಪ್ರಕ್ರಿಯೆ ಮುಗಿದ ಬಳಿಕ ಸುಮಾರು 4:40 ಸುಮಾರಿಗೆ, ಸಂಜೆ 4:40
ಸುಮಾರಿಗೆ ಇದೇ ಸ್ಥಳದಲ್ಲಿ ಮುಖ್ಯಮಂತ್ರಿಗಳು ಅಂಬರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡ್ತಾರೆ. ಆ ಬಳಿಕ ಜಂಬೂ ಸವಾರಿ ಬಲರಾಮ ದ್ವಾರದ ಮಾರ್ಗವಾಗಿ ಜಯಚಾಮರಾಜೇಂದ್ರ ವೃತ್ತ ಒಡೆಯರ್, KR ಸರ್ಕಲ್, ಸಯ್ಯಜರ ವೃತ್ತವಾಗಿ ಬನ್ನಿ ಮಂಟಪವನ್ನು ತಲುಪಲಿದೆ. ಮೈಸೂರು ಅರಮನೆ ಆವರಣದಿಂದ ಕ್ಯಾಮರಾಮನ್ ಗಜ ಜೊತೆ ಕಿರಣ್ ಹನ್ನೆಡ್ಕ, ಸುವರ್ಣ ನ್ಯೂಸ್.